ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈಮ್ಸ್ ಮ್ಯಾಥ್ಸ್ ಪಿಯರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಪರ್ಸಂಟೇಜ್ನ ಪಾರ್ಟ್ 3 ಜೊತೆ ಬಂದಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಸೊ ಇವತ್ತು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಸೊ ಇವತ್ತು ಸ್ವಲ್ಪ ಕ್ವಶನ್ಸ್ನ ಲೆವೆಲ್ ಅಪ್ ಮಾಡಿ ನಿಮ್ಮ ಜೊತೆ ಬಂದಿದ್ದೀನಿ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ 312.5% ಆಫ್ 2880 ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ನೋಡಿ, ನನಗೆ ಒಂದು ಮಾತು ಹೇಳಿ, 100% ಅಂದರೆ ಎಷ್ಟು? 100% ಅಂದರೆ ಎಷ್ಟು? 100% ಅಂದರೆ ಸರ್ 100 ಪರ್ಸಂಟೇಜ್ ಅಂದರೆ ಡಿವೈಡೆಡ್ ಬೈ 100, ನಿಮ್ಮದು ವ್ಯಾಲ್ಯೂ ಬರುತ್ತೆ 1. ಹೌದಾ? 100% ವ್ಯಾಲ್ಯೂ ಏನು ಬರುತ್ತೆ? 1. ಅದೇ ರೀತಿ 200% ಅಂದರೆ ನೀವು ಮಾಡ್ತೀರಾ 200% ಅಂದರೆ ಡಿವೈಡೆಡ್ ಬೈ 100, ಸೊ ನಿಮ್ಮದು ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದು ದಿಸ್ ಈಸ್ ಕಾಮನ್ ಸೆನ್ಸ್, ಇದು ಗೊತ್ತಿರಬೇಕಾಗುತ್ತೆ. 100% ಅಂದರೆ 1, 300% ಅಂದರೆ 3. ಓಕೆ, ಈಗ ಕ್ವಶನ್ದಲ್ಲಿ ಕೊಟ್ಟಿದ್ದಾರೆ ವಾಟ್ ಈಸ್ 312.5% ಆಫ್ 2880 ಅಂತ ಕೇಳಿದ್ದಾರೆ. ಹೌದಾ? ಇದನ್ನು ಸಪ್ರೇಟ್ ಮಾಡ್ತೀವಿ ನಾವು. ಫಸ್ಟ್ ಏನು ಮಾಡ್ತೀವಿ? ಸಪ್ರೇಟ್. ಹೌದಾ? ಸೊ 312.5%ನ ನಾವು 300% ಪ್ಲಸ್ 12.5% ಅಂತ ಬರಿಬಹುದು. ಹೌದಲ್ವಾ? ಸೊ 300% ಅಂದರೆ ನಿಮಗೆ ಗೊತ್ತಿದೆ 3 ಪ್ಲಸ್ 12.5% ನೀವು ಕಲ್ತಿದ್ದೀರಾ, ಪಾರ್ಟ್ 1ದಲ್ಲಿ ಕಲ್ತಿದ್ದೀರಾ. 12.5% ಅಂದರೆ ನಿಮ್ಮದು ಫ್ರ್ಯಾಕ್ಷನ್ ಏನು ಬರುತ್ತೆ? 1/8 ಬರುತ್ತೆ. ಹೌದಾ? 1/8 ಬರುತ್ತೆ. ಸೊ 8 3s are 24, 24 ಪ್ಲಸ್ 1 ಈಸ್ 25/8 ನಿಮ್ಮದು ಫೈನಲ್ ಫ್ರ್ಯಾಕ್ಷನ್ ಬರ್ತಾ ಇದೆ. ಹೌದಾ? 312.5%ನ ಫೈನಲ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನು ಬಂದಿದೆ? 25/8 ಬಂದಿದೆ. ಈಗ ಡೈರೆಕ್ಟಾಗಿ ಪುಟ್ ಮಾಡಿಬಿಡಿ. 25/8 ಆಫ್ 2880. ಹೌದಾ? ಸೊ 8 1s are 8 3s are 24, 8 6s are 48. ಹೌದಾ? 25 ಇಂಟು 360 ಅಂತ ಬಂದಿದೆ. ಸೊ ಸರ್, ಇದು ಬಹಳ ಭಯಂಕರ ಬಂದಿದೆ, ಹೇಗೆ ಮಲ್ಟಿಪ್ಲೈ ಮಾಡಬೇಕು ನೋಡಿ. 25 ಇಂಟು 360 ಅಂತ ಬಂದಿದೆ. ಸೊ ನೀವು 25ನ ಸಪ್ರೇಟಾಗಿ ಮಾಡ್ಬೋದಲ್ವಾ? 10 ಪ್ಲಸ್ 10 ಪ್ಲಸ್ 5 ಅಂತ ಬರಿಬೋದು. ಹೌದಾ? 10 ಪ್ಲಸ್ 10 ಪ್ಲಸ್ 5 ಇಂಟು 360. ಈಗ 360 10s are 3600. ಅಗೇನ್ 360 10s are 3600. ಹೌದಾ? ಆ್ಯಂಡ್ ಫೈನಲಿ 365s are 1800. ಹೌದಾ? ಸೊ ಇದನ್ನು ಆ್ಯಡ್ ಮಾಡಿಬಿಡಿ. ಹೌದಾ? 0 0 0 ಬಂತು, 0 ಬಂತು. ಹೌದಾ? ದಿಸ್ ಈಸ್ ಆಲ್ಸೋ 0, 2 ಬರುತ್ತೆ. 9000 ಈಸ್ ಯುವರ್ ಫೈನಲ್ ಆನ್ಸರ್. ಹೌದಾ? ಸೊ ನಿಮ್ಮದು ಆನ್ಸರ್ ಏನು ಬಂದಿದೆ? 9000. ತಿಳಿತಾ ಇದೆ ಅಂತಮ್ಮ? ಮಜಾ ಬರ್ತಾ ಇದೆ ಅಲ್ವಾ? ಓಕೆ, ಪರ್ಸಂಟೇಜ್ ನೋಡಿ, ಬಹಳ ಬೇಸಿಕ್ಕಿಂದ ನಿಮಗೆ ಪ್ರೋ ಲೆವೆಲ್ ತನಕ ನಾನು ಕರ್ಕೊಂಡು ಹೋಗ್ತೀನಿ. ಓಕೆ, ಈಗ ಬಹಳ ಸಿಂಪಲ್ ಕ್ವಶನ್ಸ್ ಇದ್ದಾವೆ. ಡಿಫಿಕಲ್ಟಿ ಲೆವೆಲ್ ಬಹಳ ಸಮಾಧಾನವಾಗಿ ನಾವು ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಈಗ ವಾಟ್ ಈಸ್ 237.5% ಆಫ್ 720 ಅಂತ ಹೇಳಿದ್ದಾರೆ. ಹೌದಾ? ಸೊ ಇದನ್ನು ಸಪ್ರೇಟ್ ಮಾಡಲಿಕ್ಕೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ದಲ್ಲಿ ಹೇಳಿದ್ದೀನಿ. ಹೌದಾ? 237.5%ನ ನಾವು 200% ಪ್ಲಸ್ 37.5% ಅಂತ ಬರಿಬಹುದಲ್ವಾ? ಹೌದಾ? 200% ಅಂದರೆ ನಿಮಗೆ ಗೊತ್ತಿದೆ 2 ಪ್ಲಸ್ 37.5% ಅಂದರೆ ಆಲ್ರೆಡಿ ಕಲಿತ್ಬಿಟ್ಟಿದ್ದೀರಾ, ಇಟ್ ಈಸ್ 3/8. ಹೌದಾ? ಸರ್ ಹೇಗೆ ಬರೀತಾ ಇದ್ದೀರಾ ನೋಡಿ. 12.5 ವ್ಯಾಲ್ಯೂ ನಿಮಗೆ ಗೊತ್ತಿದೆ, 1/8. ಹೌದಾ? ಪರ್ಸಂಟೇಜ್ ಫ್ರ್ಯಾಕ್ಷನ್ ರಿಲೇಷನ್ಶಿಪ್ದಲ್ಲಿ ಕಲ್ತಿದ್ದೀರಾ. ಹೌದಾ?
12.5% ವ್ಯಾಲ್ಯೂ ನಿಮಗೆ ಗೊತ್ತಿದೆ 1/8. ಇಲ್ಲೇ ಕೇಳಿದ್ದಾನೆ 37.5% ಅಂತ ಕೇಳಿದ್ದಾನೆ, ಹೌದಾ. ಸೊ 12.5 ಇದು 3 ಪಟ್ಟು ಇದ್ದಾನೆ, ಹೌದಾ. ಸೊ ಇವನು 3 ಟೈಮ್ಸ್ ಇದ್ದಾನೆ ಅಂತಂದರೆ ನಿಮ್ಮದು ಫ್ರ್ಯಾಕ್ಷನ್ನು 3 ಟೈಮ್ಸ್ ಆಗುತ್ತೆ. 1/8 ಇದ್ದಿದ್ದು ನಿಮ್ಮದು 3/8 ಆಗುತ್ತೆ. ಓಕೆ, ಇದನ್ನು ನೆನಪಿಡಬೇಕಾಗುತ್ತೆ, ಹೌದಾ. ಓಕೆ, ಸೊ 2 + 3/8 ಬಂದಿದೆ. ಸೊ 8 2s are 16, 16 + 3 is ನಿಮ್ಮದು LCM ಏನಾಗುತ್ತೆ 8 ಆಗುತ್ತೆ. ಸೊ ಇಂಟು 8 ಆಗುತ್ತೆ, ಹೌದಾ. ಬಹಳ ಸಿಂಪಲ್ ಆಗಿ ಮಾಡ್ತಾ ಹೇಳ್ತಾ ಇದ್ದೀನಿ. ಓಕೆ, 2 8s are 16 + 3 is 19/8 ಆಗುತ್ತೆ. ಆಫ್ 720, ಹೌದಲ್ವಾ. ಸೊ ನಿಮ್ಮದು 237.5%ದು ವ್ಯಾಲ್ಯೂ ಏನು ಬಂದಿದೆ 19/8 ಬಂದಿದೆ ಆಫ್ 720, ಹೌದಾ. ಸೊ 8 1s are 8, 9s are 72. ಸೊ 19 into 90 ಅಪ್ಪ ಅಂತಂದರೆ 1710 ನಿಮ್ಮದು ಕರೆಕ್ಟ್ ಆನ್ಸರ್ ಬರುತ್ತೆ, ಹೌದಾ. 1710 ಈಸ್ ಯುವರ್ ಕರೆಕ್ಟ್ ಆನ್ಸರ್. ಎಸ್, ಸೊ ಐ ಹೋಪ್ ನಿಮಗೆ ಕ್ವಶನ್ಸ್ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಡೌಟ್ ಬಂದರೆ ವಿಡಿಯೋನ ಸ್ವಲ್ಪ ಹಿಂದಿಗಡೆ ಓಡಿಸಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಈಗ ಸ್ವಲ್ಪ ಭಯಂಕರ ಕ್ವಶನ್ ಜೊತೆ ಬಂದಿದ್ದೀನಿ. ಓಕೆ, ಇದನ್ನು ಸಾಲ್ವ್ ಮಾಡೋಣ ರೀ. ಓಕೆ, ಸೊ ವಾಟ್ ಈಸ್ 16 whole 2/3% ಆಫ್ 66 whole 6/9% ಆಫ್ 8100 ಅಂತ ಕೇಳಿದ್ದಾರೆ. ಸೊ 16 whole 2/3% ಅಂದರೆ ನೀವು ಕಲ್ತಿದ್ದೀರಾ. 16 whole 2/3% ಅಂದರೆ ನಿಮಗೆ ಗೊತ್ತಿದೆ ದಟ್ ಈಸ್ 1/6, ಹೌದಾ. 1/6 ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ರೀ. ಓಕೆ, 16 whole 2/3% ಅಂದರೆ ನೀವು ಪಾರ್ಟ್ 1 ವಿಡಿಯೋದಲ್ಲಿ ಕಲ್ತಿದ್ದೀರಾ 1/6, ಹೌದಾ. ಆ್ಯಂಡ್ ಈಗ ನೋಡಿ 1/9 ನಿಮಗೆ ಗೊತ್ತಿದೆ. ಸರ್ 1/9 ಅಂದರೆ ಏನು? 11 whole 1/9%, ಹೌದಾ. 1/9 ಅಂದರೆ ಗೊತ್ತಿದೆ, 11 whole 1/9%. ಆದರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, 11 whole 1/9%ನ ನೋಡಿ ಆ್ಯಂಡ್ 66 whole 6/9%ನ ನೋಡಿ. ಇದರದ್ದು 6 ಟೈಮ್ಸ್ ಕಾಣ್ತಾ ಇದ್ದಾನೆ ಅವನು, ಹೌದಾ. 6 ಪಟ್ಟು ಕಾಣ್ತಾ ಇದ್ದಾನೆ, ಹೌದಾ. ಸೊ 1/9 ನಾವು 6/9 ಮಾಡಿದರೆ, ಹೌದಾ, ರೈಟ್ ಹ್ಯಾಂಡ್ ಸೈಡು 6ಇಂದ ನೀವು ಮಲ್ಟಿಪ್ಲೈ ಮಾಡ್ತೀರಾ, ಹೌದಾ. 6 11s are 66, 6 1s are 6/9% ಬರುತ್ತೆ, ಹೌದಾ. ಸೊ ಇಲ್ಲಿ ಕೇಳಿರೋದೇನು 6/9 ಕೇಳಿದ್ದಾನೆ, ಹೌದಾ. 66 whole 6/9% ಅಂದರೆ ನಿಮ್ಮದು ವ್ಯಾಲ್ಯೂ ಏನು ಬರುತ್ತೆ 6/9, ಹೌದಾ. ಸೊ ನಮಗೆ 16 whole 2/3% ವ್ಯಾಲ್ಯೂನು ಗೊತ್ತಾಗಿದೆ ಆ್ಯಂಡ್ 66 whole 6/9% ವ್ಯಾಲ್ಯೂನು ನಮಗೆ ಗೊತ್ತಾಗಿದೆ, ಹೌದು. ಡೈರೆಕ್ಟಾಗಿ ಪುಟ್ ಮಾಡಿಬಿಡಿ. 16 whole 2/3% ಅಂದರೆ ಏನು ಸರ್ 1/6 ಆಫ್ 66 whole 6/9% ಅಂದರೆ 6/9, ಹೌದಾ. ಆಫ್ 8100, ಹೌದಾ. ಸೊ 6ಇಂದ 6 ಹೋಯಿತು, 9 1s are 9, 900s are 80. ಸೊ 900 ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಈಗ ನೋಡಿ 360 ಈಸ್ ವಾಟ್ ಪರ್ಸಂಟೇಜ್ ಆಫ್ 480 ಅಂತ ಕೇಳಿದ್ದಾರೆ, ಹೌದಾ. ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ ಅಂತ ಕೇಳಿದರೆ, ಹೌದಾ. ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ ಅಂತ ಕೇಳಿದರೆ ಈ ಫಾರ್ಮೆಟ್ದಲ್ಲಿ ನಿಮಗೆ ಕ್ವಶನ್ ಬಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎ ಡಿವೈಡೆಡ್ ಬೈ ಬಿ ಇಂಟು 100 ಮಾಡಬೇಕಾಗುತ್ತೆ, ಹೌದಾ. ಎ ಡಿವೈಡೆಡ್ ಬೈ ಬಿ ಇಂಟು 100, ಸರಿ ಅಲ್ವಾ. ಈಗ ನೋಡಿ ಇದೇ ಫಾರ್ಮೆಟ್ದಲ್ಲಿ ಕ್ವಶನ್ ಬಂದಿದೆ 360 ಈಸ್ ವಾಟ್ ಪರ್ಸೆಂಟ್ ಆಫ್ 480 ಅಂತ ಕೇಳಿದ್ದಾನೆ, ಹೌದಾ. ಸೊ 360 ಎ ಅಂತ ಅಂದ್ಕೊಳ್ಳಿ, ಡಿವೈಡೆಡ್ ಬೈ ಬಿ ಏನು ಕೊಟ್ಟಿದ್ದಾನೆ 480 ಇಂಟು 100, ಹೌದಾ. ಇದ್ರದ್ದು ಸಿಂಪಲ್ ಇಷ್ಟೇ ಅರ್ಥ ಇದೆ ರೀ. 480 ಮಾರ್ಕ್ಸ್ ಎಕ್ಸಾಮ್ ಬರಿತಾ ಇದ್ದೀರಾ, 360 ಸ್ಕೋರ್ ಮಾಡಿದ್ದೀರಾ. ಸೊ ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದೀರಾ, ಸಿಂಪಲ್,
ಹೌದಲ್ವಾ? 480ದಲ್ಲಿ ನಿಮ್ಮ 360 ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಅರ್ಥ. ಓಕೆ, ಟೋಟಲ್ 480 ಇದೆ, ಅದರಲ್ಲಿ 360 ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಅರ್ಥ. ಅದನ್ನೇ ನೀವು ಇಂಟು 100 ಅಂತ ಮಾಡಿದ್ದೀರಾ. ಸೊ 0ಇಂದ 0 ಹೋಯಿತು. 12 3s 36, 12 4s 48. ನಿಮ್ಮದು ವ್ಯಾಲ್ಯೂ ಏನು ಬಂದಿದೆ? 3/4 ಇಂಟು 100 ಅಂತ ಬಂದಿದೆ. ಈಗ ಇದನ್ನು ಮತ್ತೆ ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗಬೇಡಿ. 3/4 ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಹೌದಲ್ವಾ? 1/4 ಅಂದರೆ 75%, 25%. ಆದರೆ ಅವನು ಕೇಳ್ತಾ ಇರೋದು 3/4 ಕೇಳ್ತಿದ್ದಾನೆ. 1/4 25% ಆದರೆ 3/4 75% ಈಸ್ ದಿ ಕರೆಕ್ಟ್ ಆನ್ಸರ್. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೇಮ್ ಕ್ವಶನ್ ಬಂದಿದೆ. 3/4 ಈಸ್ ವಾಟ್ ಪರ್ಸೆಂಟ್ ಆಫ್ 1/4 ಅಂತ ಕೇಳಿದ್ದಾರೆ. ಹೌದಾ? ಈಗ ನೋಡಿ, ಇದು ನಿಮ್ಮದು ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ ಫಾರ್ಮ್ಯಾಟ್ದಲ್ಲಿ ಕ್ವಶನ್ ಇದೆ. ಹೌದಾ? ಎ 3/4 ಇದೆ, ಬಿ 1/4 ಇದೆ. ನೀವೇನು ಮಾಡಬೇಕಪ್ಪ? A/4 ಬಿ ಇಂಟು 100. ಹೌದಾ? ಸೊ ನಿಮ್ಮದು ಎ ಏನಿದೆ 3/4, ಬಿ ಏನಿದೆ 1/4 ಇಂಟು 100. ಹೌದಾ? ಸೊ 4ಇಂದ 4 ಹೋಯಿತು. 3 ಇಂಟು 100 ಈಸ್ 300 ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಬಹಳ ಸಿಂಪಲ್ ಆಗಿ. ಸೊ ಈ ಫಾರ್ಮೆಟ್ದಲ್ಲಿ ನಿಮಗೆ ಕ್ವಶನ್ ಬಂದರೆ ಸಿಂಪಲ್ ನೀವು A/B ಇಂಟು 100 ಮಾಡಬೇಕಾಗತ್ತೆ. ಓಕೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೋಡಿ, ಸ್ವಲ್ಪ ಕ್ವಶನ್ದಲ್ಲಿ ಟ್ವಿಸ್ಟ್ ಇದೆ, ಆದರೆ ಮಜಾ ಇದೆ ಕ್ವಶನ್. 360 ಮೀಟರ್ ಈಸ್ ವಾಟ್ ಪರ್ಸೆಂಟ್ ಆಫ್ 15 ಕಿಲೋಮೀಟರ್ ಅಂತ ಕೇಳಿದ್ದಾರೆ. ಅಂತಮ್ಮರು ಸ್ವಲ್ಪ ಭಯಂಕರ ಕೇಳಿದ್ದಾರೆ. ಹೌದಾ? ದಿಸ್ ಈಸ್ ಆಲ್ಸೋ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಫಾರ್ಮೆಟ್ದಲ್ಲಿ ಇದೆ. ಹೌದಾ? ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ ಫಾರ್ಮೆಟ್ದಲ್ಲಿ ಇದೆ. ಟೋಟಲಿ ನಿಮಗೆ 3 ಕ್ವಶನ್ಸ್ ತೊಗೊಂಡು ಬಂದಿದ್ದೀನಿ. ಹೌದಾ? ಸೊ ಫಸ್ಟ್ ಕ್ವಶನ್ ಬಹಳ ಸಿಂಪಲ್ ಆಗಿ ಇತ್ತು. ಹೌದಾ? ನೋಡಿ, ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ. ನೆಕ್ಸ್ಟ್ ಕ್ವಶನ್ದಲ್ಲಿ ನಿಮ್ಮದು ಫ್ರ್ಯಾಕ್ಷನ್ಸ್ ಬಂದಿದೆ, ಆ್ಯಂಡ್ ಅದರ ನೆಕ್ಸ್ಟ್ ಕ್ವಶನ್ದಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಹೌದಾ? ಸೊ ಹೀಗಿದ್ದಾಗ ಏನು ಮಾಡ್ತೀರಾ? ಎ ಡಿವೈಡೆಡ್ ಬೈ ಬಿ ಇಂಟು 100 ಮಾಡ್ತೀರಾ. ಹೌದಾ? ಎ ಏನಿದ್ದಾನೆ 360 ಮೀಟರ್ ಇದ್ದಾನೆ. ಹೌದಾ? ಬಿ ಏನಿದ್ದಾನೆ 15 ಕಿಲೋಮೀಟರ್ ಇದ್ದಾನೆ. ಸೊ ನೆನ್ಪಿಟ್ಕೊಂಡ್ಬಿಡಿ, ಯೂನಿಟ್ ಸೇಮ್ ಆಗಬೇಕಾಗತ್ತೆ. ಹೌದಾ? ಇಲ್ಲೇ ಮೀಟರ್ ಇದೆ, ಇಲ್ಲೇ ಕಿಲೋಮೀಟರ್ ಇದೆ ಅಂದರೆ, ಸೊ ನಾವು ಕಿಲೋಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಹೌದಾ? ಯಾವಾಗಲೂ ನಿಮ್ಮ ಯೂನಿಟ್ ಸೇಮ್ ಇರಬೇಕಾಗತ್ತೆ. ಹೌದಾ? ಸೊ 1 ಕಿಲೋಮೀಟರ್ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ 1000 ಮೀಟರ್. ಹೌದಾ? ಸೊ ಇಲ್ಲೇ 15 ಕಿಲೋಮೀಟರ್ ಅಂದರೆ ಇದನ್ನು ಮೀಟರಿಗೆ ಕನ್ವರ್ಟ್ ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಆಗಿ 1000ನ ಮಲ್ಟಿಪ್ಲೈ ಮಾಡ್ತೀರ. ಹೌದಾ? ಸೊ ಕಿಲೋಮೀಟರ್ ಇದ್ದಿದ್ದು ಮೀಟರ್ಗೆ ಕನ್ವರ್ಟ್ ಮಾಡಿದ್ದೀನಿ. ಹೌದಾ? ಇಂಟು 100. ಹೌದಾ? ಸೊ ಮೀಟರಿಂದ ಮೀಟರ್ ಹೋಯಿತು, 00ಇಂದ 00 ಹೋಯಿತು, ಆ್ಯಂಡ್ 0ಇಂದ 0 ಹೋಯಿತು. ಸೊ ನಿಮ್ಮದು ಫೈನಲ್ ಏನು ಉಳಿದಿದೆ? 36/15 ನಿಮ್ಮದು ಫೈನಲ್ ಉಳಿದಿದೆ. 36/15. ಹೌದಾ? ಇದನ್ನು ಕ್ಯಾನ್ಸಲ್ ಮಾಡಿ. 2 8 ಓಕೆ, 3ಇಂದ ಕ್ಯಾನ್ಸಲ್ ಆಗುತ್ತೆ ನೋಡಿ. 3 12s 36, 3 5s 15. ಸೊ ನಿಮ್ಮದು ಏನು ಬಂದಿದೆ? 12/5 ಬಂದಿದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀರಾ, ಎನಿ ನಂಬರ್ ಡಿವೈಡೆಡ್ ಬೈ 5 ಬಂತಪ್ಪ ಅಂತಂದರೆ, ಎನಿ ನಂಬರ್ ಡಿವೈಡೆಡ್ ಬೈ 5 ಅಂದರೆ ನಿಮ್ಮ ನ್ಯೂಮರೇಟರ್ದಲ್ಲಿ ಏನಿದ್ದಾನೆ ಅದನ್ನು ಡಬಲ್ ಮಾಡಿ. 12 ಡಬಲ್ ಏನಾಗ್ತಾನೆ? 24 ಆಗ್ತಾನೆ. ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಬಿಡಿ. ದಟ್ ಈಸ್ ಯುವರ್ ಆನ್ಸರ್. 2.4 ಆನ್ಸರ್ ಬಂದಿದೆ. ಹೌದಾ? 2.4%. ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ? ಎಸ್. ಸೊ ಇದು ಪಾರ್ಟ್ 3 ಅಂತ ಅಂದ್ಕೊಳ್ಳಿ. ಓಕೆ? ಪಾರ್ಟ್ 4 ವಿಡಿಯೋ ಬಹಳ ಜಲ್ದಿ ಬರುತ್ತೆ. ಓಕೆ? ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ನ ಸ್ವಲ್ಪ ಹೈ ಮಾಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ದಲ್ಲಿ ಸಿಗೋವರೆಗೂ ಬಾಯ್.